ಸೂರ್ಯ, ನೀರು, ಮಧ್ಯದಲ್ಲಿ ಬೋಟು. ಥ್ಯಾಂಕ್ ಯು. ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ, ಬೆಳಗಿನ ಜಾವ. ಸೊ ಇವತ್ತು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿದ್ದೀವಿ. ಆ್ಯಂಡ್ ಯಾವ ದೇವಸ್ಥಾನ ಏನು ಎತ್ತ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ಮೇಲೆ ತಿಳಿಸ್ಕೊಡ್ತೀನಿ, ಬನ್ನಿ. ನಾನು ನನ್ನ ಜೊತೆ ಮಮ್ಮಿ ಹಾಯ್ ಮಾಡಿ. ಹಾಯ್. ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಾನು, ನಮ್ಮ ಚಿನ್ನು ಮತ್ತು ಚಿಂಟು, ಹಾಗೆಯೇ ಅನು ಅಕ್ಕ, ನಮ್ಮ ಅತ್ತೆ, ಎಷ್ಟು ಜನ ಹೋಗ್ತಾ ಇದ್ದೀವಿ. ಟೀ ಬೇಡಮ್ಮ, ಬೆಳಗಿನ ಜಾವ ಚಳಿ ಟೀ, ಕಾಫಿ ಕುಡಿತಾರೆ, ಟೀ ಕೊಡ್ತಾ ಇದ್ದೀರಾ? ಇವನು ನೋಡಿ ನಮ್ಮ ಅಕ್ಕನ ಮಗ ಚಿನ್ನು, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್. ಬೇಗ ಬೇಗ ಬನ್ನಿ ಮಾಡೋಣ. ನಮ್ಮ ಅತ್ತೆ ನೋಡಿ ಗೈಸ್ ಯಾವ ಥರ ಪ್ಯಾಕ್ ಹಾಕುತ್ತವ್ರೆ. ಅನ್ನುವಕ್ಕ ಹತ್ತು ಇದ್ದೇ ಇದ್ದ ಇಳಿದೇ ಇಲ್ಲ ಅವರು. ಚಿನ್ನು ಚಳಿ ಚಳಿ. ಇವಾಗ ಟೈಮ್ ಬಂದು 6:15 ಆಗಿದೆ. ಸೊ ಸಿಕ್ಕಾಪಟ್ಟೆ ಚಳಿ. ಇವಾಗ ಸ್ವಲ್ಪ ಟೀ ಕುಡಿಯೋಣ ಅಂತ ಕೂತಿದ್ದೀವಿ. ಬೆಳಗ್ಗೆ ಒಳ್ಳೆ ಬಿಸಿಲು ಬರ್ತಿದೆ. ಬಿಸ್ಕೆಟ್ ಮುಗ್ತವಳು. ಏನಮ್ಮ ನಿಂದು? ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಹೇಳು? ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಗುಂಜಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಅದೇ ಕುಂಭಮೇಳ, ಇದು ಟಿ ನರಸೀಪುರದ ಹತ್ರ ಇರೋದು ಕುಂಭಮೇಳ ಅಂತಾರಲ್ಲ ಅದು. ಸೊ ನಾವು ಯಾವತ್ತೂ ಬಂದಿರಲಿಲ್ಲ. ಇವರು ನಮ್ಮ ಅಮ್ಮನೂ ನಮ್ಮ ಅತ್ತೆನೂ ಬಂದಿದ್ರಂತೆ. ಈ ದೇವಸ್ಥಾನ ನೋಡ್ಬಿಟ್ಟು ಅಂತವ್ರೆ ಬಂದಿದ್ದೋ ಅಂತ. ನಾವತ್ತು ಯಾವತ್ತೂ ಬರಲಿಲ್ಲ. ಇವಾಗ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಮಲ್ಲಿಗೆ ಹೂವು ಗೈಸ್, ಹೂವು ಮಾಡ್ತವ್ರೆ. ಬಟ್ ಕಾಕಡ ಹೂವು ಅದು. ಇದು ದೇವಸ್ಥಾನ. ಇದು ಬೋಟಲ್ಲಿ ಹೋಗ್ಬೇಕು ಗೈಸ್. ಈಗ ಹೋಗಿದ್ದಿ, ವಾಪಸ್ ಕರ್ಕೊಂಡು ಬರೋಕ್ಕೆ 100 ರೂಪಾಯಿ ಕೇಳ್ತಿದ್ದಾರೆ. ಇಲ್ಲಿಗೆ ಹೋಗಿ ಗೈಸ್ 100 ರೂಪೀಸು ಪರ್ ಪರ್ಸನ್ ಒಬ್ರಿಗೆ. ಅದು ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ಅಲ್ಲಿ ದೇವರೇ ಕಾಣಿಸ್ತಾ ಇದೆ. ಇಲ್ಲಿ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಬರೋಷ್ಟಕ್ಕೆ ಏನು ಮಾಡೋಕ್ಕಾಗಲ್ಲ ಗೈಸ್. ಈ ಟೂರಿಸ್ಟ್ ಪ್ಲೇಸಲ್ಲೆಲ್ಲ ಇಷ್ಟೇ ಕತೆ. ಎಸ್ ಅಂಟಿ ಹುಷಾರು. ಅಣ್ಣ ಇದು ಯಾವ್ದು ನೀರು? ಇದು ಕಪಿಲ. ಆ ಕಡೆ ಬರೋದು ಕಾವೇರಿ ನದಿ. ಆ ಕಡೆ ಅಲ್ಲಿ ಮತ್ತೆ ಸೆಂಟರ್ ಆಗೋದು ಸ್ಫಟಿಕ, ಅಲ್ಲೇ ಹುಟ್ಟಿ ಅಲ್ಲೇ ಇರೋದು ಬುತ್ತಮಣಿ ಅದು. ಹೌದಾ? ಇದು ಕಪಿಲ ಅಂತೆ ಗಾಯ್ಸ್. ಆ ಕಡೆ ಕಾವೇರಿ, ಮತ್ತೆ ಅದು ಸ್ಫಟಿಕ ಅಂತೆ. ಅಲ್ಲೇ ಹುಟ್ಟಿ ಅಲ್ಲೇ ಹರಿಯೋದಂತೆ ಅದು. ಸೊ ತುಂಬಾ ಆಳ ಇದೆ. ಹೆಂಗನ್ಸ್ತಿದೆ ಮಮ್ಮಿ? ಹಾಯ್ ಮಾಡಿ. ನಮ್ಮ ಅತ್ತೆ ನೋಡಿ ಈಗ ಹೆಂಗತ್ತು. ಅದು ಆವಾಜು ಕಾಯಿಸ್ತಲ್ಲ, ಆ ಕಡೆ ತಿರ್ಗಿಸ್ಲಿಲ್ಲ ಅಂದ್ಬಿಟ್ಟು ಆಯ್ ಅಂತೆ. ಸೂರ್ಯ, ನೀರು, ಮಧ್ಯದಲ್ಲಿ ಬೋಟು. ಫಸ್ಟ್ ಟೈಮ ಇದಕ್ಕೆ ಸಿಗಂದೂರ್ಗೆ ಹೋದ್ರು. ಚಿಂಟು ತಳ್ಬಿಟ್ರೆ ಈಗ ಅದು ಅಕ್ಕ? ಬೇಡಮ್ಮ, ನನ್ನ ಮಗ ಚಿನ್ನ ಕಣೆ. ಅಯ್ಯೋ ಅಯ್ಯೋ ದೇ. ಇದು ಯಾವುದು ದೇವಸ್ಥಾನ? ಅದು ಗುಂಜ ನರಸಿಂಹಸ್ವಾಮಿ. ಇದು ಅರ್ಕೇಶ್ವರ. ಮುಂದೆ ಇಲ್ಲಿಂದ ಹೋದ್ಮೇಲೆ ಒಂದು ದೇವಸ್ಥಾನ ಸಿಗುತ್ತಲ್ಲ, ಯಾವುದು? ಭಿಕ್ಷೇಶ್ವರ. ಅದು ಭಿಕ್ಷೇಶ್ವರ. ವರ್ಷಕ್ಕೆ 2 ಸತಿ ಓಪನ್ ಅದು. ಅದಾ? ಸರ್ ವರ್ಷಕ್ಕೆ 2 ಸತಿ ಅಂತ ನೋಡಿ.
ಭಿಕ್ಷೇಶ್ವರ ಅಂತ. ಹತ್ರ ಹೋದ್ಮೇಲೆ ತೋರಿಸ್ತೀನಿ. ಉಗಾದಿ ಶಿವರಾತ್ರಿ. ಮತ್ತೆ ಈಗ ಶಿವರಾತ್ರಿಗೂ ಈಗ ಶಿವರಾತ್ರಿಗೆ ಆಗುತ್ತೆ ಅನ್ಸುತ್ತೆ. ಕುಂಭಮೇಳ ಎಲ್ಲ ಓಪನ್ ಮಾಡಿದ್ರು ಕ್ಲೋಸ್ ಮಾಡಿದ್ರು. ಕುಂಭಮೇಳ ಮುಗ್ದೋಯ್ತಾ? 10, 11, 12 ಆದ್ರೂ ಇನ್ನ ಬರ್ತಾವ್ರಲ್ವಾ? ಇದು ಯಾವಾಗ 26 ಬರ್ತಾರೆ ಜನ ಇಷ್ಟು, ಆಮೇಲೆ ನಾರ್ಮಲ್ ಬರ್ತಾರೆ. ಅಲ್ಲಿ ಗಂಟ ನಿಮ್ದು ಆಟ 100 ರೂಪಾಯಿ. ಇಲ್ಲ, ಆಮೇಲೆ ನಮ್ಮ ಮಾಮೂಲಿ ಬಂದು ಸಂಗಮದ ಸ್ನಾನ ಮಾಡಕ್ ಬರ್ತಾರಲ್ಲ, ತ್ರಿವೇಣಿ ಸಂಗಮ. ಕಾಶಿಗಿಂತ ಇದು ಕುಕ್ಕಂದ ಎಷ್ಟು ಪುಣ್ಯಕ್ಷೇತ್ರ ಇದು, ದಕ್ಷಿಣ ಕಾಶಿ. ನೀವು ಸ್ನಾನ ಮಾಡ್ಬೇಕಾರೆ ನಂದಿಂದ ಆ ಕಡೆ ಮಾಡಿ, ಆ ಕಡೆ ಸ್ನಾನ ಮಾಡ್ತಲ್ಲ ಆ ಕಡೆ ಮಾಡಿ, ಜಾಸ್ತಿ ಒಳಗೆ ಹೋಗ್ಬೇಡಿ. ಅವ್ರು ಎಷ್ಟು ಆಟಾಡ್ತಾರೋ ಅಷ್ಟರಲ್ಲಿ ಮಾತ್ರ. ಈ ಕಡೆ ಆಳನ ಈ ಕಡೆ ಇಳಿಬೇಡಿ, ಈ ಕಡೆ ತೆಪ್ಪ ಬರ್ತದೆ, ಆಮೇಲೆ ಡೀಪ್ ಇರುತ್ತೆ. ಥ್ಯಾಂಕ್ ಯು. ನಿಮ್ದು ಆದ್ಮೇಲೆ ಫೋನ್ ಮಾಡಿ, ನಮ್ಮ ಆಮೇಲೆ ಇವಾಗ ಸ್ನಾನ ಕುಂಭಮೇಳ ಸ್ನಾನ. ಚಳಿ ಬೇರೆ ಹೊಡಿತಿದೆ. ನೀರು ಬಿಸಿ ಬಿಸಿ ಇದೆ, ನೀರು ಅಷ್ಟೇ ಮಾಡೋದು. ಈಗ ನಮ್ಮ ಮಂಜುಳಾ ದೇವಿಯವ್ರದ್ದು ನಿಧಾನ ಕಿಳಿಬೇಕು ಆಳ ಇದೆ. ಓಹೋ, ಊರ್ ನಿಲ್ಸಿಕ್ ದೊಡ್ರಪ್ಪ. ಮನೆ ಮುಳುಗ್ಬೇಕೀಗ, ಹೆಂಗ್ ಮುಳುಗ್ತೀವಿ ಗೊತ್ತಾ? ಓ ಹಂಗಲ್ಲ, ನಾವು ಮುಳುಗಿಸ್ತೀವಿ, ಮುಳುಗಿಸ್ತೀವಿ, ಮಾತಾಗಿದೆ ಇಲ್ಲ. ಇವಾಗ ರೆಡಿ ಆಗಿದ್ದೀವಿ, ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ದೀವಿ. ಅಂಡ್ ಇವತ್ತು ಪೂಜೆ ಮಾಡಬೇಕು. ಜನ ಸಾಗರ ನೋಡಿ ಗಾಯ್ಸ್, ಎಷ್ಟು ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ನಾವು ಬಂದಾಗ ಇಷ್ಟು ಜನನೇ ಇರಲಿಲ್ಲ, ಈಗಂತೂ ಸಿಕ್ಕಾಪಟ್ಟೆ ಜನ. ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗೀತು. ಸೊ ಇವಾಗ ಮತ್ತೆ ಆ ಕಡೆ ಹೋಗಬೇಕು. ಆವಾಗಲೇ ಬಂದಿದ್ವಲ್ಲ ಬೋಟು, ಅವ್ರಿಗೆ ಫೋನ್ ಮಾಡಿದ್ದೀವಿ, ಅವ್ರು ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಎಲ್ಲಿ
ಅಲ್ಲಿ ಆ ಕಡೆ ಹೊಂಟೋಯ್ತಲ್ಲ ಚಿಂಟು ಈ ಕಡೆ ಹಿಡ್ಕೊ ರೋಸ್ ತರ ಚೆನ್ನಾಗೈತೆ ಅಲ್ಲ ಇನ್ನೊಂದು ಚೂರು ಮುಂದೆ ಬಿಡಿದ್ರೆ ಫುಲ್ ಸಿಗೋದು ಆವಾಗ ಸಿಕ್ಕಿತ್ತು ಈ ಕಡೆಯಿಂದ ಹೋಗ್ಬೇಕಾದ್ರೆ ಇಟ್ಕಲ್ಲಿಲ್ಲ ಅಲ್ಲಿ ಎಲ್ಲಿದೆ ಇದ್ರ ಹೆಸರೇನು ಅಂತರ್ಗಂಗಾ ಅಂತೆ ನೋಡಿ ಗೈಸ್ ಇದು ಇದು ಗುಂಜಿ ನರಸಿಂಹಸ್ವಾಮಿ ಟೆಂಪಲ್ ಇದು ನೋಡಿ ಆಚೆಗಡೆ ವ್ಯೂ ಈ ಥರ ಇದೆ ಮುಂದೆಗಡೆನೆ ನದಿ ಇಲ್ಲಿ ಬಂದಿದೆ ಈಗ ಗೊತ್ತಾಯ್ತು ಅದು ಅಲ್ಪಲ್ಲಿ ಮುಟ್ಟಿದ್ರೆ ಒಳ್ಳೇದು ಅಂತ ಮುಟ್ಟಿಸಿದ್ರು ಈಗ ಗೊತ್ತಾ ಯಾಲಂಪಲ್ಲಿದು ಗೈಸ್ ಇಲ್ಲಿ ಮೊಬೈಲ್ ಯೂಸ್ ಮಾಡೋಷ್ಟಿಲ್ಲ ಸೊ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಯಾವ ಟೆಂಪಲ್ಗಾರು ಬನ್ನಿ ಮೊಬೈಲ್ ಯೂಸ್ ಮಾಡೋಕ್ಕಿಲ್ಲ ಅಂತಾರೆ ಎಸ್ ಗೈಸ್ ಇವಾಗ ದರ್ಶನ ಎಲ್ಲ ಮುಗೀತು ಒಳಗಡೆ ವಿಡಿಯೋ ಅಲೋ ಇಲ್ಲ ಅಷ್ಟು ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅದನ್ನ ಅಪ್ಲೋಡ್ ಮಾಡ್ತೀನಿ ಇವಾಗ ಟಿಫನ್ ತಿನ್ನಬೇಕು ಹೊಟ್ಟೆ ಎಲ್ಲ ಹಸಿತಾ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ನೋಡಿ ಹಾಂ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗಿ ಪೂಜೆ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಇವಾಗ ಮತ್ತೆ ಇನ್ನೊಂದು ಟೆಂಪಲ್ ಇದೆ ಆ ಕಡೆ ಕಾಣಿಸ್ತಿದೆಯಲ್ಲ ಅದು ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ಅಲ್ಲೂ ಅದು ಆ ಟೆಂಪಲ್ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ಓಕೆನಾ ಇನ್ನೊಂದು ಆ ಕಡೆ ಲಾಸ್ಟ್ ಕಾಣಿಸ್ತಿದೆಯಲ್ಲ ಅದು ಏನಂದರೆ ಅದು ವರ್ಷಕ್ಕೆ 2 ಸಲ ಅಂತೆ ಓಪನ್ ಇರೋದು ಯಾವಾಗಂದರೆ ಯುಗಾದಿ ಟೈಮಲ್ಲಿ ಮತ್ತು ಶಿವರಾತ್ರಿ ಟೈಮಲ್ಲಿ ಮಾತ್ರ ಓಪನ್ ಇರೋದು ಇನ್ನು ಇದು ಹರಕೇಶ್ವರ ಸ್ವಾಮಿ ಟೆಂಪಲ್ ಇದೆಯಲ್ಲ ಅದು ಇವಾಗ ಓಪನ್ ಇದೆ ಹೋಗಬೇಕು ನಮ್ಮ ಚಿನ್ನು ನೋಡಿ ಹಾಯ್ 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 ಏನು ಚಿನ್ನು ಚೆನ್ನಾಗಿತ್ತ ಟೆಂಪಲ್ಲು ಚೆನ್ನಾಗಿತ್ತು ಸ್ನಾನ ಮಾಡಿಬಿಟ್ಟು ನಿದ್ದೆ ಬರ್ತಿದೆ ಇವಾಗ ಫಸ್ಟ್ನಾಗ ಹೊಟ್ಟೆ ಹಸಿತೈತೆ ಇವಳೆಲ್ಲೋದ್ರೂ ಊಟ ಊಟ ಅಂತಾಳೆ ಅಲ್ಲಿ ಊಟ 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 ಅಂತಾಳೆ ಗೈಸ್ ಅಲ್ಲಿದೆ ನೋಡಿ ಯಾರೋ ಅಲ್ಲಿ ಮಾಡ್ತಿದ್ದಾರೆ ಟಿಫನು ಅದಕ್ಕೆ ನಾವೇ ತಂದಿದ್ದೀವಿ ಮನೆಯಿಂದನೇ ಮಾಡ್ಕೊಂಡು ತಂದಿದ್ದೀವಿ ನಾವು ಕೂಡ ಸೊ ಇವಾಗ ನಾವೆಲ್ಲರೂ ಆಚೆ ಅಲ್ಲಿ ನಿಲ್ಸ್ಕೊಂಡು ಟಿಫನ್ ಮಾಡಬೇಕು ಎಸ್ ನೋಡಿ ಗೈಸ್ ಇದು ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಇದು ನಂದಿ ನೋಡಿ ದೇವಸ್ಥಾನಕ್ಕೆ ಬಂದಾಗ ಒಂಥರ ವೈಬೇ ಚೆನ್ನಾಗಿರುತ್ತೆ ಒಳಗಡೆ ಅಭಿಷೇಕ ನಡೀತಿದೆಯಂತೆ ಸೊ ದರ್ಶನ ಸಿಗಲಿಲ್ಲ ನಮಗೆ ಕ್ಲೋಸ್ ಮಾಡಿದ್ರು ಏನೋ ದೇವ್ರನ್ನ ನೀವು ನೋಡಿದ್ರಾ ಬ್ಯಾಡ್ ಲಕ್ ಗೈಸ್ ಶಿವಲಿಂಗ ಅಂತೆ ನೋಡಿ ನೋಡೋಕ್ಕಾಗಲೇ ಇಲ್ಲ ಸೊ ಬ್ಯಾಡ್ ಇದು ನೋಡಿ ಗೈಸ್ ಇದ್ರ ಹೆಸ್ರೇನು ಅಕ್ಕ ಅದೇ ಇದ್ರ ಹೆಸ್ರೇನು ಹೋಗುದೇ ಈ ಫ್ಲವರ್ ನೇಮ್ನ ನೀವು ಕಮೆಂಟ್ ಮಾಡಿ ಇದು ಒಳಗಡೆ ಲಿಂಗ ಇರುತ್ತೆ ನೋಡಿ ಇದು ಲಿಂಗ ಶಿವಲಿಂಗ ಪುಷ್ಪ ಅಂತ ನೇಮ್ ಬೇರೆ ಎಲ್ಲಿ ನಾಷ್ಟು ಬೀಸೋದು ಅಂತ ಪ್ಲೇಸ್ ಸರ್ಚ್ ಮಾಡ್ತಾ ಇದೀವಿ ಇವರು ಇಲ್ಲಿ ಬೇಡ ಅಲ್ಲಿ ಬೇಡ ಅಂತ ಹೇಳ್ತಾರೆ ನೋಡಿ ಗಾಯ್ಸ್ ಇವಳು ಎಲ್ಲೂ ಹೋಗ್ತಾ ಇಲ್ಲ ಹೇಳು ಅನ್ವಾಗ ನನಗಂತೂ ಹೊಟ್ಟೆ ಹಸಿತಾರೆ
ಆಯ್ತಾ ಇಲ್ಲ ಇವ್ರು ನಿಲ್ಲಿಸ್ತಾ ಇಲ್ಲ ನಾವು ಎಲ್ಲ ಇವಳಿಂದನೇ ಗೈಸ್. ಇವ್ರು ನಮ್ಮಮ್ಮನೂ ಇವರಿಬ್ರು ಹೆಂಗಾಡ್ತಾರೆ ಗೊತ್ತಾ, ಇಲ್ಲಿ ಬೇಡ ಅಲ್ಲಿ ಬೇಡ ಪ್ಲೇಸ್ ಕೊನೆಗೂ ಒಂದು ಪ್ಲೇಸ್ನ ಫೈನಲೈಸ್ ಮಾಡ್ತವ್ರೆ ನೋಡೋಣ. ಇಲ್ಲೇ ಮಾಡ್ಬೋದು. ಚೆನ್ನಾಗಿಲ್ಲ ಮತ್ತೆ ಫೈನಲಿ ಇಲ್ಲೂ ಒಪ್ಲಿಲ್ಲ ಇವರು. ಬಾ ದೇವ್ರೆ. ಅನ್ವಾಟಿ ಏನ್ ಹೇಳ್ತೀಯ ನೀನು? ಎಲ್ಲ ಚೆನ್ನಾಗಿಲ್ಲ ಪ್ಲೇಸ್ ಚೆನ್ನಾಗಿರ್ಬೇಕು ಊಟ ಮಾಡೋದು. ಏನಿದು? ಮೊಸರನ್ನಕ್ಕೆ ಒಗ್ಗರಣೆ. ಮೊಸರನ್ನಕ್ಕೆ ಇವಳು ಒಗ್ಗರಣೆ ಹಾಕಿದಳಂತೆ, ಅದನ್ನೇ ಹೇಳ್ತವಳೆ. ನಾನು ಹಾಕಿದ್ದು ಅಂತ. ಏನ್ ಚೆನ್ನಾಗಿರೋದಪ್ಪ. ಹೊಟ್ಟೆ ಹಸಿತಾಯ್ತು ನನಗೂ ನಮ್ಮ ಅತ್ತೆಗೂ. ನಮಗೆ ಅದಕ್ಕೆ ಊಟ ಮಾಡ್ತಾರೆ. ನಾಷ್ಟ ತಿಂತಾವಿ, ತಿಂಡಿ ತಿಂತಾವಿ. ನಮ್ಮನೆ ಇಷ್ಟ ನಮ್ಗೆ. ನಮ್ಮ ಅಮ್ಮ ಮಾಡೋ ಪುಳಿಯೋಗರೆ ಅಂದ್ರೆ ನಮ್ಮ ಚಿಂಟಕ್ಕೆ ತುಂಬಾ ಇಷ್ಟ. ಇವರು ಮೊಸರನ್ನ ಮಾಡ್ಕೊಂಡ್ ಬಂದಿದ್ರು, ನಾವು ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ವಿ. ನಮ್ಮ ಚಿನ್ನು ಚೆನ್ನಾಗಿ ಮಾಡೋಳೆ ಮೊಸರನ್ನ. ಏನೇ ತಗೊಳ್ಳಿ ಅಂತದ ಹತ್ತದ ಮೇಲೆ ಪುಟ್ಲಕ್ಷ್ಮಿ ಅಂತ ಯಾಕತ್ತೆ ಅದು ಮೂಟೆ ಕಟ್ಟೆ ಹಾಕಿದ್ರೆ ಮೇಲೆ ನಮ್ಮನೇಲೂ ಅವೇ ಸಾಮಾನು ಅಂತ ತಗೊಳ್ಳೋದು. ನಮ್ಮಲ್ಲಿ ತಗೊಳ್ಳೋದು, ಸೂತ ಹಬ್ಬ ಉಣ್ಮೇಲೆ ಬೆಳಗೋದು, ಜೋಡಿಸೋದು ಅಷ್ಟೇ. ಎಲ್ಲ ಮಧ್ಯಾಹ್ನ ಜೋಡ್ಕೊಂಡ್ಬರೋದಕ್ಕೆ ಆಗ ನಮ್ಗೆ ಬೇರೆ ಹಿಂಸೆ ಕೊಡೋದು, ಎತ್ತಿಕ್ ಬಾ ಜೋಡಿಸ್ಕೊಡು. ಮಕ್ಳು ಮರಿಗೆಲ್ಲ ಕಾಟ ಕೊಡ್ತಾರೆ. ನಂಗೇನು ಅನ್ಸುತ್ತೆ ತಾಯಿಯ ಕೈ ತುತ್ತು ನೋಡಿ ಗಾಯ್ಸ್ ಹೆಂಗ್ ಕೊಡ್ತಾಳೆ ಮಗನಿಗೆ ಮಗಳಿಗೆ. ನನಗೆ ನನಗೆ ನಾನು ತಿನ್ಸಿದ್ದು. ನಾವೆಲ್ಲ ಕೂಡು ಕುಟುಂಬದವರು. ಮನೋಕ ನಮ್ಮ ಫ್ಯಾಮಿಲಿಲಿ ಬಂದಿದೆ. ಇದು ಬರೀ ಸ್ಯಾಂಪಲ್ ಮೆಂಬರ್ಸ್ ಮಾತ್ರ ಬಂದಿರೋದು. ಬಂದಿರೋ ಒಂದು ಬಸ್ ಮಾಡಬೇಕಾಗಿತ್ತು. ನಾವು ಸುಮ್ಮನೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಒನ್ ಡೇ ಟ್ರಿಪ್ಗೆ ಹೋಗೋಣ ಅಂದ್ಬಿಟ್ಟು ಟೆಂಪಲ್ ಎಲ್ಲ ವಿಸಿಟ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ಬಂದಿದ್ದು. ಅಲ್ವಾ ನೀರೊಳಗೆ ಮುಳುಗಲೇ ಇಲ್ಲ. ನೀವು ಎತ್ತಿ ಹಚ್ಚಿದ್ರಲ್ಲ ಮೂಗಲ್ಲ ನಾವೇ ನಾವು ಅಜ್ಜಿ ಎದ್ರೆ ಒಂಥರ ನಮ್ಮ ಅಮ್ಮನ ಅಜ್ಜಿ ಸಾಕ್ಬಿಟ್ಟೆ ಭಯ ಆಗೋಯ್ತು. ಚಿಕ್ಕುಡ್ಗಿಲೆ ಕಾಲೇ ಬಿದ್ದಾಗಿಲ್ಲತ್ತೆ. ಮನೆ ಎದುರುಗಡೆ ಕಾವಲೆ ಇದೆ, ಸೊ ಕಾವಲೆಗೆ ಬಿದ್ದೋಗಿತ್ತಂತೆ ಇವತ್ತ. ಅದಕ್ಕೆ ನೀರಂದ್ರೆ ಭಯ ಅಂತೆ. ಆಗ ನಾವು ಆಮೇಲೆ ಯಾರು ಇಟ್ಕೊಂಡ್ರು ಇವಾಗ ಅವ್ರಿಗೆ ಅದು ಯಾರೋ ಹೋಗಿ ಬಂದಿತ್ತು ನೀರಲ್ಲಿದ್ದೆ. ಈ ದಡದಿಂದ ಆ ದಡ್ಕೊಂಡ್ಬಿಟ್ಟಿದ್ದಲ್ಲ, ಆಗಿಂದ ನನಗೆ ಭಯ ನೀರಂದ್ರೆ ಹಿಡಿಯಲ್ಲ ಮಾಮೂಲಿ. ಎಸ್ ಗಾಯ್ಸ್, ಇವಾಗ ಟಿಫನ್ ಎಲ್ಲ ಮುಗೀತು. ಇವಾಗ ಟೀ ಕುಡಿಯೋ ಕಾರ್ಯಕ್ರಮ ಇಟ್ಕೊಡೋರು. ಇವಳು ಒಬ್ಬಳು ಅವಳೆ ಇಲ್ಲಿ ಪನ್ನೀರ್ ಸ್ಮೆಲ್ಲು. ಟೀ ಹೋಟ್ಲು ಇವಳು ಪನ್ನೀರ್ ಟೀ ಹೋಟ್ಲು. ಹ್ಯಾಪಿ ಬರ್ಡೇ ಟು ಯು ಹೋಗ್ಕೊಬಿಟ್ಟ ನಮ್ಮ ಚಿಂಟು. ಯಾಕಂದ್ರೆ ಮೊಬೈಲ್ ಕಿತ್ಕೊಬಿಟ್ಟು ಆದ್ರೂ ಮೊಬೈಲ್ ಕಿತ್ಕೊಬಿಟ್ಲು ಅಂತ ಹೌಸ್ಕೊಬಿಟ್ಟು. ನಮ್ಮ ಅತ್ತೆ ನೋಡಿ, ಇವರು ನಮ್ಮ ಅತ್ತೆ ಯಾರು ಹೇಳಿ? ನಮ್ಮ ಅಪ್ಪ ಅವ್ರ ಅಕ್ಕ. ಇವರು ನಮ್ಮ ತಂದೆ ಇಲ್ವಾ, ನಮ್ಮ ಪಿತಾಶ್ರೀ ಅವರ ಸಹೋದರಿ. ಇವರು ಸ್ವಚ್ಛ ಕನ್ನಡದಲ್ಲಿ ಸಹೋದರಿ ಅಂತಾರೆ. ಅಂಕಲ್ ಥ್ಯಾಂಕ್ ಯು. ಸಾಕು ಸಾಕು ಸಾಕು. ಕಬ್ಬು ಇವ ಅಂಕಲ್ ತಂದು ಕೊಟ್ಟರು ನೋಡಿ ಗೈಸ್.
ಬರಲ್ಲ ಅನ್ಸುತ್ತೆ ಗೈಸ್, ಆದ್ರೂ ತಂದ್ಕೊಟ್ರು. ನಾವಿಲ್ಲಿ ಊಟ ಮಾಡ್ತಿರೋದು ನೋಡ್ಬಿಟ್ಟು. ಇವತ್ತೇ ಬರ್ತೀರಾ ಇಲ್ಲ ಅಲ್ಲೇ ಕುತ್ಕೊಂಡು ಮಲಗಿದ್ದಿ? ನಾಳೆ ಬರ್ತೀರಾ? ನಡಿ ಬೇಗ ಬರೋಣ. ನೋಡಿ ಗೈಸ್ ಚಿಂಟು ಎಲ್ಲಾಗಿದೆ ಏನೋ ಚಿಂಟು ಜಿಪ್ಪಾಕೋ. ಅಯ್ಯೋ ರೇ ಬರೀ ಜಿಪ್